ನಮಸ್ಕಾರ ಆತ್ಮೀಯರೇ, ನಾನು ಮಂಜುನಾಥ್ ಎಂ ಶಾಸ್ತ್ರಿ. ಈಗ ನಾನು ನಿಮಗೆ ಹೇಳ್ತಾ ಇರೋ ಇನ್ಫಾರ್ಮೇಷನ್ ಏನಂದರೆ, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ 4ನೇ ತಾರೀಕು ಜುಲೈ 2025ಕ್ಕೆ ಒಂದು ಬೆಸ್ಟ್ ಆ್ಯಂಡ್ ಹೈ ರಿಟರ್ನ್ಸ್ ಪ್ಲ್ಯಾನನ್ನು ಲಾಂಚ್ ಮಾಡಿದೆ. ಅದು ನವ ಜೀವನ್ ಶ್ರೀ. ಈ ಪ್ಲ್ಯಾನ್ ಬಗ್ಗೆ ಹೇಳೋ ಮೊದಲು ಈ ಪ್ಲ್ಯಾನ್ನ ಹಿಂದ್ಗಡೆ ಒಂದು ವಿಷಯ ಇದೆ. 1995 2002ವರೆಗೆ ಒಂದು ಪ್ಲ್ಯಾನ್ ಬಂದಿತ್ತು. ಅದರ ಹೆಸರು ಜೀವನ್ ಶ್ರೀ. ಆ ಟೈಮ್ನಲ್ಲಿ ಯಾರು ಪಾಲಿಸಿಯನ್ನು ತಗೊಂಡಿದ್ರು ನೋಡಿ, ಅವರೀಗ ಹೈಯೆಸ್ಟ್ ಮೆಚುರಿಟಿ ಅಮೌಂಟನ್ನು ತಗೋತಾನೂ ಇದ್ದಾರೆ. ಈಗ ಅದರದ್ದೇ ಒಂದು ಹೊಸ ರೂಪದೊಂದಿಗೆ ನವಜೀವನ್ ಶ್ರೀ ಅಂತ ನಿಮ್ಮ ಮುಂದೆ ಬಂದಿದೆ. ನವಜೀವನ್ ಶ್ರೀ ಪ್ಲಾನ್ 2 ಟೈಪ್ನಲ್ಲಿದೆ. ಒಂದು ರೆಗ್ಯುಲರ್ ಪ್ರೀಮಿಯಂ, ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಪ್ರೀಮಿಯಂ ತುಂಬೋದು, ನಿರ್ದಿಷ್ಟ ಟರ್ಮ್ ಆದಮೇಲೆ ಮೆಚುರಿಟಿ ಅಮೌಂಟನ್ನು ತಗೊಳ್ಳೋದು. 2 ಸಿಂಗಲ್ ಪ್ರೀಮಿಯಂ, ಅಂದರೆ ಒಂದೇ ಸಲ ಡಿಪಾಸಿಟ್ ಇಡೋದು, ನಿರ್ದಿಷ್ಟ ಟರ್ಮ್ ಆದಮೇಲೆ ಮೆಚುರಿಟಿ ಅಮೌಂಟನ್ನು ತಗೊಳ್ಳೋದು. ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಪಾಲಿಸಿ ಟರ್ಮ್ ಇರುತ್ತೆ? ಮಿನಿಮಮ್ 10 ವರ್ಷದಿಂದ ಮ್ಯಾಕ್ಸಿಮಮ್ 20 ವರ್ಷದವರೆಗೆ ಪಾಲಿಸಿ ಟರ್ಮ್ ಇರುತ್ತೆ. ಮಿನಿಮಮ್ ಸಮ್ ಎಶ್ಯೂರ್ಡ್ ಎಷ್ಟು? ಮಿನಿಮಮ್ ಸಮ್ ಎಶ್ಯೂರ್ಡ್ 5 ಲಕ್ಷ, ಮ್ಯಾಕ್ಸಿಮಮ್ ಸಮ್ ಎಶ್ಯೂರ್ಡ್ ನೋ ಲಿಮಿಟ್. ಪಾಲಿಸಿ ಮೆಚುರಿಟಿ ಆಗೋದು ಯಾವಾಗ? ಮಿನಿಮಮ್ ಮೆಚುರಿಟಿ ಏಜು 18 ವರ್ಷ. ಮಗುವಿನ ಹೆಸರಲ್ಲಿ ಪಾಲಿಸಿ ಮಾಡ್ತಿದ್ರೆ ಮೆಚುರಿಟಿ ಆಗುವಾಗ ಮಗುವಿಗೆ ಕನಿಷ್ಠ 18 ವರ್ಷ ಆಗಲೇಬೇಕು. ಉದಾಹರಣೆಗೆ 5 ವರ್ಷದ ಮಗುವಿನ ಹೆಸರಲ್ಲಿ ಪಾಲಿಸಿ ತಗೊಂಡಿದ್ರೆ ಕನಿಷ್ಠ 13 ವರ್ಷ ಟರ್ಮ್ ಇರಬೇಕು. 13 + 5 18. ಒಂದು ವೇಳೆ 1 ವರ್ಷದ ಮಗುವಿನ ಹೆಸರಲ್ಲಿ ಪಾಲಿಸಿ ತಗೊಂಡಿದ್ರೆ ಕನಿಷ್ಠ 17 ವರ್ಷ ಟರ್ಮ್ ಇರಲೇಬೇಕು. 17 + 1 18. ಇನ್ನು ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ 75. ಉದಾಹರಣೆಗೆ 60 ವರ್ಷದ ಒಂದು ವ್ಯಕ್ತಿ ಒಂದು ಪಾಲಿಸಿಯನ್ನು ತಗೊಂಡಿದ್ರೆ ಮ್ಯಾಕ್ಸಿಮಮ್ 15 ವರ್ಷ ಟರ್ಮ್ ಅನ್ನು ತಗೋಬಹುದು. 60 + 15 = 75. 59 ವರ್ಷದ ವ್ಯಕ್ತಿ ಒಂದು ಪಾಲಿಸಿ ತಗೊಂಡಿದ್ರೆ ಮ್ಯಾಕ್ಸಿಮಮ್ 16 ವರ್ಷದ ಟರ್ಮ್ ಅನ್ನು ತಗೋಬಹುದು. 59 + 16 75. ಪ್ರೀಮಿಯಂ ಪೇಮೆಂಟ್ ಟರ್ಮ್, ಪಾಲಿಸಿಯ ಪ್ರೀಮಿಯಂ ತುಂಬುವ ಅವಧಿ. LIC 4 ಪ್ರೀಮಿಯಂ ತುಂಬುವ ಅವಧಿಯನ್ನು ಕೊಟ್ಟಿದೆ. 6 ವರ್ಷ ಪ್ರೀಮಿಯಂ ಅನ್ನು ತುಂಬಬಹುದು, ಅಥವಾ 8 ವರ್ಷ ಪ್ರೀಮಿಯಂ ಅನ್ನು ತುಂಬಬಹುದು, ಅಥವಾ 10 ವರ್ಷ ಪ್ರೀಮಿಯಂ ತುಂಬೋದನ್ನು ಮಾಡ್ಕೋಬಹುದು, ಅಥವಾ 12 ವರ್ಷ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಅನ್ನು ಇಟ್ಕೋಬಹುದು. ಈ ಪಾಲಿಸಿಯಲ್ಲಿ ಪಾಲಿಸಿಯ ಪ್ರಾರಂಭದ ವರ್ಷದಿಂದ ಮೆಚುರಿಟಿಯ ತನಕ ಪ್ರೀಮಿಯಂ ತುಂಬೋ ಹಾಗಿಲ್ಲ. ನಿಮಗೆ ಬೇಕಾದಷ್ಟು ವರ್ಷ ಪ್ರೀಮಿಯಂ ಅನ್ನು ತುಂಬೋದನ್ನು ನೀವು ಸಿಲೆಕ್ಟ್ ಮಾಡ್ಕೋಬಹುದು. ಅದಕ್ಕೆ ತಕ್ಕ ಹಾಗೆ ಟರ್ಮ್ ಕೂಡ ಬೇರೆ ಬೇರೆ ಆಗತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನೀವು 6 ವರ್ಷ ಪ್ರೀಮಿಯಂ ಮಾತ್ರ ತುಂಬ್ತೀನಿ ಅಂದರೆ ನೀವು 10 ವರ್ಷದಿಂದ 20 ವರ್ಷದವರೆಗೆ ಯಾವ ಟರ್ಮ್ ಬೇಕಾದ್ರೂ ತಗೋಬಹುದು. ಉದಾಹರಣೆಗೆ 6 ವರ್ಷ ಪ್ರೀಮಿಯಂ ತುಂಬೋದು ಇಟ್ಕೊಂಡು 18 ವರ್ಷದ ಪಾಲಿಸಿ ಟರ್ಮ್ ತಗೊಂಡ್ರೆ 18 ವರ್ಷ ಆದಮೇಲೆ ನಿಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ. ತುಂಬೋದು 6 ವರ್ಷಕ್ಕೆ ಮುಗಿದೋಗುತ್ತೆ. ಮೆಚುರಿಟಿ ಅಮೌಂಟ್ ಸಿಗೋದು ಮಾತ್ರ 18ನೇ ವರ್ಷಕ್ಕೆ. ಇನ್ನು 8 ವರ್ಷ ಪ್ರೀಮಿಯಂ ತುಂಬೋದಿದ್ರೆ 15ರಿಂದ 20 ವರ್ಷದೊಳಗೆ ಯಾವ ಟರ್ಮ್ ಬೇಕಾದರೂ ತಗೋಬಹುದು. ಒಂದು ವೇಳೆ ನೀವು 10 ವರ್ಷ ಪ್ರೀಮಿಯಂ ತುಂಬ್ತೇನೆ ಅಂದರೆ ಇದು ಕೂಡ 15ರಿಂದ 20 ವರ್ಷದವರೆಗೆ ಯಾವ ಪ್ರೀಮಿಯಂ ಬೇಕಾದರೂ ತಗೋಬಹುದು. ಇನ್ನು 12 ವರ್ಷ ಪ್ರೀಮಿಯಂ ತುಂಬೋದಾದರೆ 16ರಿಂದ 20 ವರ್ಷದೊಳಗೆ ಯಾವ ಟರ್ಮ್ ಬೇಕಾದರೂ ತಗೋಬಹುದು. ಈ ಪಾಲಿಸಿನಲ್ಲಿ ಮೆಚುರಿಟಿ ಎಷ್ಟು ಸಿಗತ್ತೆ? ಪಾಲಿಸಿ ಟರ್ಮ್ ಮುಗಿದ ತಕ್ಷಣ ಸಮ್ ಎಶ್ಯೂರ್ಡ್ ಜೊತೆಗೆ ಗ್ಯಾರಂಟಿಡ್ ಎಡಿಷನ್ ಅನ್ನು ಸೇರಿಸಿ ಕೊಡ್ತಾರೆ. ಗ್ಯಾರಂಟಿಡ್ ಎಡಿಷನ್ ಎಷ್ಟಿದೆ ಅಂದರೆ, 10ರಿಂದ 13 ವರ್ಷದ ಟರ್ಮ್ ತಗೊಂಡ್ರೆ ನೀವು ಕಟ್ಟೋ ಆನ್ಯುವಲ್ ಪ್ರೀಮಿಯಂಗೆ 8.5% ಆ್ಯಡ್ ಆಗುತ್ತೆ. 14ರಿಂದ 17 ವರ್ಷ ಟರ್ಮ್ ಒಳಗಡೆ ಪಾಲಿಸಿ ತಗೊಂಡ್ರೆ 9% ಆ್ಯಡ್ ಆಗುತ್ತೆ. ಇನ್ನು 18ರಿಂದ 20 ವರ್ಷದ ಒಳಗಡೆ ಟರ್ಮ್ ಇರುವ ಪಾಲಿಸಿ ತಗೊಂಡ್ರೆ 9.5% ನೀವು ಕಟ್ಟುವ ಟೋಟಲ್ ಆನ್ಯುವಲ್ ಟ್ಯಾಬ್ಯುಲರ್ ಪ್ರೀಮಿಯಂಗೆ ಆ್ಯಡ್ ಆಗುತ್ತೆ. ಹೈಯೆಸ್ಟ್ ರಿಟರ್ನ್ ನೀಡುವಂಥ ಪ್ಲ್ಯಾನ್ ನವಜೀವನ್ ಶ್ರೀ. ಕೊನೆಯದಾಗಿ, ಪಾಲಿಸಿ ತಗೊಂಡ ವ್ಯಕ್ತಿಗೆ ಪಾಲಿಸಿಯ ಪ್ರಾರಂಭದಿಂದ ಪಾಲಿಸಿಯ ಮುಗಿಯುವ ಮಧ್ಯದಲ್ಲಿ ಏನಾದರೂ ಅವಘಡ ಸಂಭವಿಸಿದರೆ ನಾಮಿನಿಗೆ ಸಮ್ ಎಶ್ಯೂರ್ಡ್ ಜೊತೆಗೆ ಅಲ್ಲಿಯವರೆಗಿನ ಗ್ಯಾರಂಟಿಡ್ ಎಡಿಷನ್ ಅನ್ನು ಸೇರಿಸಿ ಕೊಡ್ತಾರೆ. ನವಜೀವನ್ ಶ್ರೀ ಪ್ಲ್ಯಾನ್ನಲ್ಲಿ ಸಿಂಗಲ್ ಪ್ರೀಮಿಯಂ ಕೂಡ ಇದೆ. ಹುಟ್ಟಿದ 30 ದಿನದ ಮಗುವಿಂದ 60 ವರ್ಷದವರೆಗಿನವರು LICನಲ್ಲಿ ಒಂದೇ ಸಲ ಅಮೌಂಟನ್ನು ಇಡಬಹುದು. ಕನಿಷ್ಠ 5 ವರ್ಷದಿಂದ 20 ವರ್ಷದವರೆಗೆ ಯಾವುದಾದ್ರೂ ಟರ್ಮ್ ಅನ್ನು ತಗೋಬಹುದು. ಮಿನಿಮಮ್ 1 ಲಕ್ಷ ಸಮ್ ಎಶ್ಯೂರ್ಡ್ನಿಂದ ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ತಗೋಬಹುದು. ಆತ್ಮೀಯರೇ,
ನೀವು ತುಂಬುವ ಪ್ರೀಮಿಯಂಗೆ ನಿಮಗೆ ಎಕ್ಸಾಕ್ಟ್ ಆಗಿ ಎಷ್ಟು ಅಮೌಂಟ್ ಮೆಚುರಿಟಿ ಸಿಗತ್ತೆ ಹೇಳೋದನ್ನು ನಿಮ್ಮ ಹತ್ತಿರದ LIC ಏಜೆಂಟ್ ಹತ್ತಿರ ಸರಿಯಾದ ಮಾಹಿತಿಯನ್ನು ತಗೊಳ್ಳಿ. ಅವರ ಮೊಬೈಲ್ನಲ್ಲಿ ಇರೋ LIC ಪ್ರೀಮಿಯಂ ಕ್ಯಾಲ್ಕುಲೇಟರ್ ಸಾಫ್ಟ್ವೇರ್ನಿಂದ ಸರಿಯಾದ ಪ್ರೀಮಿಯಂ ಅಮೌಂಟ್ ಮತ್ತು ಮೆಚುರಿಟಿ ಅಮೌಂಟನ್ನು ನಿಮಗೆ ತಿಳಿಸ್ತಾರೆ. ಮಕ್ಕಳ ಎಜುಕೇಷನ್ ಸಲುವಾಗಿ ಆಗಲಿ ಅಥವಾ ಲೈಫ್ ರಿಸ್ಕ್ಗೋಸ್ಕರವಾಗಲಿ ಸ್ವಲ್ಪ ಹಣವನ್ನು ಇಡ್ತಾ ಒಂದು ದೊಡ್ಡ ಮೊತ್ತವನ್ನು ತಗೋಬೇಕು, ಅದರಿಂದ ಮುಂದೆ ಏನಾದರೂ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಯೋಚನೆ ಇರುವಂಥವರು ನವಜೀವನ್ ಶ್ರೀ ಪ್ಲಾನನ್ನು ತಗೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಉತ್ತಮವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತರ್ತೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ನಮಸ್ಕಾರ.